ಹಾಯ್ ಫ್ರೆಂಡ್ಸ್, ಜಿರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಂಕಾಯಪಲ್ಲೆ ಶ್ರೀ ಯಲ್ಲಮ್ಮ ಕ್ಷೇತ್ರ. ಕರ್ನಾಟಕದಲ್ಲಿರುವ ಜನಕ್ಕೆ ಮೈಸೂರು ಚಾಮುಂಡೇಶ್ವರಿ ತಾಯಿ ಅಂದರೆ ಎಷ್ಟು ಭಕ್ತಿಯೋ ಹಾಗೆ ಕರ್ನೂಲು ಜಿಲ್ಲೆಯವರಿಗೆ ವೆಂಕಾಯಪಲ್ಲೆ ಯಲ್ಲಮ್ಮ ಎಂದರೆ ಅಷ್ಟು ಭಕ್ತಿ. ಆಂಧ್ರ ಪ್ರದೇಶದ ಕರ್ನೂಲು ನಗರಕ್ಕೆ 6 ಕಿಲೋಮೀಟರ್ ದೂರದಲ್ಲಿ ನೆಲೆಸಿರುವ ತಾಯಿ ವೆಂಕಾಯಪಲ್ಲೆ ಯಲ್ಲಮ್ಮ. ಮಹಾಮಹಿಮಾನ್ವಿತ ಅಮ್ಮನವರು ಶಕ್ತಿರೂಪಿಣಿ. ಪ್ರಶಾಂತವಾದ ವಾತಾವರಣದಲ್ಲಿ ಹಚ್ಚ ಹಸುರಿನ ಪೈರುಗಳ ನಡುವೆ ನೆಲೆಸಿದ ತಾಯಿ ಯಲ್ಲಮ್ಮ. ಸುತ್ತಮುತ್ತ ಪ್ರಜೆಗಳಲ್ಲದೆ ವಿವಿಧ ಪ್ರಾಂತ್ಯಗಳಿಂದಲೂ ಭಕ್ತರು ಬಂದು ಅಮ್ಮನವರನ್ನು ದರ್ಶಿಸುತ್ತಾರೆ. ತಮ್ಮ ಬಾಧೆಗಳನ್ನು ಸಮಸ್ಯೆಗಳನ್ನು ಇಲ್ಲಿಗೆ ಬಂದು ಅಮ್ಮನವರಲ್ಲಿ ಮೊರೆಯಿಟ್ಟರೆ ಅಮ್ಮನವರು ದೊಡ್ಡ ಮನಸ್ಸಿನಿಂದ ಆಶೀರ್ವದಿಸಿ ದೋಷಗಳನ್ನು ಸಮಸ್ಯೆಗಳನ್ನು ನಿವಾರಿಸುತ್ತಾರೆ. ಮಂಗಳವಾರ ಶುಕ್ರವಾರ ಬಹಳಷ್ಟು ಭಕ್ತರು ತಮ್ಮ ಕೋರಿಕೆಗಳನ್ನು ತೀರಿಸಲು ಇಲ್ಲಿಗೆ ಬರುತ್ತಾರೆ. ಈಗ ನಾವು ಕಾಣುತ್ತಿರುವ ಯಲ್ಲಮ್ಮ ತಾಯಿ ಆಲಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದವರು ಅನಂತಪುರ ನಿವಾಸಿ ತುಳಜಾಪುರ ವಂಶಸ್ಥರು. ಸ್ನೇಹಿತರೆ, ವೆಂಕಾಯಪಲ್ಲೆ ಎನ್ನುವ ಗ್ರಾಮದಲ್ಲಿ ಯಲ್ಲಮ್ಮ ದೇವತೆ ಹೇಗೆ ನೆಲೆಸಿದಳು ಎಂಬುದನ್ನು ತಿಳಿಯೋಣ. ವೆಂಕಾಯಪಲ್ಲೆ ಗ್ರಾಮದ ನಿವಾಸಿ ಪಾಪಮ್ಮ ಎನ್ನುವ ಮಹಿಳೆಗೆ ತಾಯಿ ಒಡಲಿಗೆ ಬಂದು, ನಾನು ಯಲ್ಲಮ್ಮ ದೇವತೆ, ನೀನು ನನ್ನನ್ನು ನಿನ್ನ ಮನೆ ದೇವತೆಯಾಗಿ ನೆಲೆಸಿಕೊಂಡು ನನ್ನನ್ನು ಆರಾಧಿಸುತ್ತಾ ಪೂಜೆಗಳನ್ನು ಮಾಡಬೇಕೆಂದು ಸೂಚಿಸುತ್ತಾಳೆ. ಆವತ್ತಿನಿಂದ ಪಾಪಮ್ಮ 4 ಬಂಡೆಗಳನ್ನು ಗುಡಿಯಾಗಿಟ್ಟು ಯಲ್ಲಮ್ಮ ದೇವತೆಗೆ ಪೂಜೆಯನ್ನು ಸಲ್ಲಿಸುತ್ತಾ ಬರುತ್ತಾಳೆ. ಪಾಪಮ್ಮನಿಗೆ ಚಿನ್ನಕ್ಕ ಎಂಬ ಮಗಳಿರುತ್ತಾಳೆ. ಈ ಯಲ್ಲಮ್ಮ ಗುಡಿ ಹತ್ತಿರನೇ ಮದುವೆ ಮಾಡಿ ಯಲ್ಲಮ್ಮ ತಾಯಿಗೆ ಅಂಕಿತ ಮಾಡಿ ಯಲ್ಲಮ್ಮ ದೇವರನ್ನೇ ನಂಬಿಕೊಂಡು ಪೂಜೆಗಳನ್ನು ಮಾಡೆಂದು ಮಗಳಿಗೆ ಹೇಳುತ್ತಾಳೆ. ಪಾಪಮ್ಮ 1927 ಅಕ್ಟೋಬರ್ 31 ಗತಿಸಿದ ನಂತರ ಪಾಪಮ್ಮ ಮಗಳಾದ ಚಿನ್ನಕ್ಕ 1942 ಮೇ 19 ಯಲ್ಲಮ್ಮ ದೇವರಿಗೆ ಚಿಕ್ಕ ಗುಡಿಯನ್ನು ನಿರ್ಮಿಸುತ್ತಾಳೆ. ಪೂಜಾರಿ ಚಿನ್ನಕ್ಕ 1950 ಇಸ್ವಿ ಫೆಬ್ರವರಿ 23 ಕಾಲ ಹೊಂದುತ್ತಾಳೆ. ಪೂಜಾರಿ ಚಿನ್ನಕ್ಕನಿಗೆ 5 ಜನ ಗಂಡು ಮಕ್ಕಳು. ಇವರೆಲ್ಲರೂ ಯಲ್ಲಮ್ಮ ದೇವರಿಗೆ ಪೂಜೆಗಳನ್ನು ನಡೆಸುತ್ತಾ ಬರುತ್ತಾರೆ. ಇದೇ ರೀತಿ ಇವರ ವಂಶಸ್ಥರೇ ಯಲ್ಲಮ್ಮ ದೇವಾಲಯದಲ್ಲಿ ಪೂಜೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ತಾಯಿ ಯಲ್ಲಮ್ಮನವರ ಗರ್ಭಗುಡಿ. ಯಲ್ಲಮ್ಮ ಗುಡಿಯ ಪಕ್ಕದಲ್ಲೇ ರಾಜಮಾತಾಂಗಿ ಗುಡಿ. ಯಲ್ಲಮ್ಮ ಗುಡಿ ಹಿಂಭಾಗ ನಾಗರಕಟ್ಟೆ. ಇದನ್ನು 1917 ನಿರ್ಮಿಸಿರುತ್ತಾರೆ. ಇದರ ಪಕ್ಕ ಸಣ್ಣ ಗುಡಿ. ಪರಶುರಾಮ ಹಾಗೂ ಯಲ್ಲಮ್ಮನವರು ದರ್ಶನ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮಂಗಳವಾರ ಶುಕ್ರವಾರ ಬಹಳಷ್ಟು ಭಕ್ತರು ಇಲ್ಲಿಗೆ ಬಂದು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಕಾಲಿಡಲು ಸಾಧ್ಯವಾಗದಷ್ಟು ಜನಸಂದಣಿ. ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ತಾಯಿ ಯಲ್ಲಮ್ಮ ತಾಯಿ. ಆಂಧ್ರ ಪ್ರದೇಶದ ಕರ್ನೂಲಿನಿಂದ ಶ್ರೀಶೈಲಕ್ಕೆ ಹೋಗುವ ರೋಡಿನಲ್ಲಿರುವ ಈ ದೇವಾಲಯವು ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ. ಸ್ನೇಹಿತರೆ, ತಾವೂ ಸಹ ಎಂದಾದರೂ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಮ್ಮನವರ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಒತ್ತಿ. ನಮಸ್ತೆ.